ವಿಜಯಪುರದಲ್ಲೂ ಗ್ರಾಹಕರು ಹಕ್ಕಿ ಜ್ವರಕ್ಕೆ ಹೆದರಿ ಕೋಳಿಯನ್ನ ಖರೀದಿ ಮಾಡೋಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಕೊಟ್ಟಿರುವಂತಹ ವರದಿ ಇಲ್ಲಿದೆ. ರಾಜ್ಯದಲ್ಲಿ ಇದೀಗ ಹಕ್ಕಿ ಜ್ವರದ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ನೋಡೋದಾದರೆ ವಿಶೇಷವಾಗಿ ಅಂತಂದರೆ ಕೋಳಿ ಏನಿರ್ತದೆ ಅದರಲ್ಲೂ ಕೂಡ ಜವಾರಿ ಕೋಳಿ ಏನಿರ್ತದೆ ಅದರದೊಂದು ಸಂತೆನೇ ವಿಜಯಪುರದಲ್ಲಿ ನಡೀತದೆ ಅಂತ ಹೇಳ್ಬೋದು. ಇವತ್ತಿನ ಏನು ಒಂದು ಕೋಳಿ ಜ್ವರ ಬಂದ ನಂತರ ಏನು ಇವತ್ತು ಒಂದು ಈ ಕೋಳಿ ಒಂದು ಮಾರಾಟ ನಡೀತಾ ಇದೆ. ಇಲ್ಲಿ ಒಂದು ಏನಂದರೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ಅಂತ ಹೇಳ್ಬೋದು. ಯಾಕಂತಂದರೆ ಏನು ಹಕ್ಕಿ ಜ್ವರ ಆವರಿಸಿದೆ ಇದರ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ತಗೊಳ್ಳಿ ಕೂಡ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಅಂತಂದರೆ ಒಂದು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಏನು ಕೋಳಿಗಳನ್ನ ಮಾರಲಿಕ್ಕೆ ಬಂದಿದ್ದರೆ ಮಾರಾಟ ಮಾಡಲಿಕ್ಕೆ ಬಂದಿದ್ದರೆ ಅವರು ಕೂಡ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗ್ತದೆ. ಜೊತೆಗೆ ಏನು ಅಂತಂದರೆ ವ್ಯಾಪಾರ ಮಾಡಲಿಕ್ಕೆ ಬಂದವರು ಕೂಡ ಒಂದು ಕಡೆ ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ಯಾಕಂದರೆ ಹಕ್ಕಿ ಜ್ವರ ಏನು ಬಂದಿದೆ ಇದರಿಂದ ನಾವು ತಿಂದರೆ ಮತ್ತೆ ಯಾವ ರೋಗಕ್ಕೆ ತುತ್ತಾಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ಏನು ಅಂತಂದರೆ ಎಲ್ಲರೂ ಕೂಡ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಗ್ರಾಹಕರು ಕೂಡ ಏನು ಬರ್ತಾ ಇದ್ದಾರೆ ಅವರು ಕೂಡ ಏನು ಅಂದರೆ ಈ ಹಕ್ಕಿ ಜ್ವರ ಏನಿದೆ ಹಕ್ಕಿ ಜ್ವರಕ್ಕೆ ಹೆದರಿದ್ದಾರೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಇಲ್ಲಿಗೆ ಬಂದವರು ಏನಂತಂದರೆ ಅನೇಕ ಅಂದರೆ ಇಷ್ಟೊತ್ತಿಗೆ ಏನಂತಂದರೆ ಬೆಳಗ್ಗೆಯಿಂದಲೇ ಪ್ರಾರಂಭ ಆಗುವಂಥ ಏನೋದು ವಿಶೇಷವಾದಂಥ ರವಿವಾರದ ಕೋಳಿ ಸಂತೆ ಏನಿದೆ ಇಲ್ಲಿ ಏನಂತಂದರೆ ಈಗಲೂ ಕೂಡ ಏನು ಅಂತಂದರೆ ಕೋಳಿಗಳು ಅದೇ ರೀತಿ ಉಳ್ಕೊಂಡಿದ್ದಾವೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಗ್ರಾಹಕರಿಲ್ಲದೆ ಏನು ಅಂತಂದರೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಏನು ಹಕ್ಕಿ ಜ್ವರ ಕಂಡು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಇದೀಗ ತೊಂದರೆಗೆ ಉಂಟಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಹಕ್ಕಿ ಜ್ವರ ಬಂದಿದೆ ಈ ಹಕ್ಕಿ ಜ್ವರದಿಂದ ಏನು ಅಂತಂದರೆ ಎಲ್ಲಿ ಮತ್ತೆ ಯಾವ ರೋಗ ಅಂಟ್ಕೊಳ್ಳುತ್ತೆ ಅನ್ನೋ ಆತಂಕದಲ್ಲಿ ಗ್ರಾಹಕರಿದ್ದರೆ ಇದರಿಂದ ವ್ಯಾಪಾರಸ್ಥರಿಗೆ ಒಂದು ಬಹಳ ಆತಂಕ ಕಾಡ್ತಾ ಇದೆ. ಅವರು ವ್ಯಾಪಾರ ಆಗದೇ ನಷ್ಟ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.